ಎಕ್ಸರ್ಸೈಸ್ ಅಥವಾ ವ್ಯಾಯಾಮ ಮಾಡೋಕ್ಕಿಂತ ಮುಂಚೆ ನಿಮ್ಮ ಎನರ್ಜಿ ಚೆನ್ನಾಗಿ ಮಾಡ್ಕೊಳ್ಳಿ. ಯಾಕೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ, ಕೊನೆವರೆಗೂ ನೋಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ತುಂಬಾ ಜನ ಅನ್ಕೊಳ್ಳೋದು ವ್ಯಾಯಾಮ ಮಾಡೋದ್ರಿಂದ ನಮ್ಗೆ ಎನರ್ಜಿ ಬರುತ್ತೆ ಅಂತ. ಅದು ಹಾಗಲ್ಲ. ನೀವು ಎನರ್ಜಿ ಚೆನ್ನಾಗಿ ಮಾಡ್ಕೊಳ್ಳೋದ್ರಿಂದ ಮಾತ್ರ ನಿಮ್ಗೆ ಎಕ್ಸರ್ಸೈಸ್ ಮಾಡೋಕ್ಕಾಗೋದು. ನೋಡಿ, ಎನರ್ಜಿ ಇಲ್ದಿರೋ ಬಾಡಿ ಇಟ್ಕೊಂಡು ನೀವು ಎಕ್ಸರ್ಸೈಸ್ ನ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ನಿಮ್ ಬಾಡಿ ಮತ್ತೆ ಮೈಂಡ್ ನಿಮ್ಗೆ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಸಪೋರ್ಟೇ ಮಾಡಲ್ಲ. ಒಂದ್ ವೇಳೆ ನೀವು ಹಂಗ ಮಾಡ್ತಿದ್ರು ಅಂದ್ರೂ ಕೂಡ 2-3 ದಿನ ಕಷ್ಟಪಟ್ಟು ಮಾಡ್ಬೇಕಾಗತ್ತೆ. ಎನರ್ಜಿ ಇಲ್ದಿರೋ ಬಾಡಿ ಇಟ್ಕೊಂಡು ನೀವು ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ದಲ್ಲಿ ಮಸಲ್ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ಇನ್ನ ಎನರ್ಜಿ ಕಡಿಮೆ ಆಗ್ಲಿಕ್ಕೆ ನಿಮ್ಗೆ ಕಾರಣ ಆಗ್ಬೋದು. ಹಾಗಿದ್ರೆ ಎನರ್ಜಿ ಚೆನ್ನಾಗಿ ಮಾಡ್ಕೊಳ್ಳೋದು ಹೇಗೆ? ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಎಸೆನ್ಷಿಯಲ್ ವೈಟಮಿನ್ಸ್, ಮಿನರಲ್ಸ್ ಗಳು ಬ್ಯಾಲೆನ್ಸ್ ಆಗಿರ್ಬೇಕು. ಬರೀ ಕಾರ್ಬೋಹೈಡ್ರೇಟ್ಸ್ ತಿಂದ್ರೆ ಎನರ್ಜಿ ಬರಲ್ಲ. ನಮ್ಮ ಆಹಾರದಿಂದ ಯಾವಾಗ ನಮ್ಮ ಸೆಲ್ ಅಥವಾ ಜೀವಕೋಶದ ಒಳಗಡೆ ಗ್ಲೂಕೋಸ್, ಆಕ್ಸಿಜನ್, ಪ್ರೋಟೀನ್, ವೈಟಮಿನ್ಸ್, ಮಿನರಲ್ಸ್ ಗಳು ಸರಿಯಾದ ರೂಪದಲ್ಲಿ ಸಮತೋಲನವಾಗಿ ತಲುಪುತ್ತೆ, ಅವಾಗ ನಮ್ಮ ಬಾಡಿನಲ್ಲಿ ಎನರ್ಜಿ ಪ್ರೊಡಕ್ಷನ್ ಚೆನ್ನಾಗಾಗುತ್ತೆ. ಇದಕ್ಕೆ